ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸಿದ್ದರಾಮಯ್ಯ ಕೇಸ್ನಲ್ಲಿ ನಿನ್ನೆ ಕೋರ್ಟ್ನಲ್ಲಿ ಏನೇನಾಯಿತು ಇದೆಲ್ಲವನ್ನೂ ಕೂಡ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ. ಯಾಕಂದ್ರೆ ಹಲವಾರು ಕಾಂಪ್ಲಿಕೇಟೆಡ್ ವಿಚಾರಗಳಿತ್ತು. ಆದರೆ ಸಾಮಾನ್ಯ ಜನರಿಗೆ ನಿನ್ನೆ ಆಕ್ಚುಲಿ ಆಗಿದೆ ಏನು, ಸಿದ್ದರಾಮಯ್ಯ ಅವರಿಗೆ ಮುಂದೆ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ, ಜೊತೆಗೆ ಕೋರ್ಟ್ನಲ್ಲಿ ಆದಂತಹ ವಾದ ಪ್ರತಿವಾದ ಇದೆಲ್ಲವನ್ನು ಕೂಡ ಸರಳವಾಗಿ ತಿಳಿಸುವಂತ ಪ್ರಯತ್ನ ನಾನು ಅವಿನಾಶ್ ಶಿವನ್ ಈ ಮೂಲಕ ಈ ಡಿಜಿಟಲ್ ಮೂಲಕ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಜೊತೆಗೆ ಮೊನ್ನೆ ಆರಂಭದಲ್ಲಿ ಒಂದು ಪ್ರಶ್ನೆ ಬಂತು, ಸಿದ್ದರಾಮಯ್ಯನವರ ಪಾತ್ರ ಏನು ಅಂತ. ಬಹಳಷ್ಟು ಮಂದಿ ಅದರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ರು. ಸಿದ್ದರಾಮಯ್ಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಯಾವ ವಕೀಲರು ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಿನ್ನೆ ವಾದ ಮಂಡನೆ ಆಗಬೇಕಾದ್ರೆ ತಿಳಿಸುವಂತ ಪ್ರಯತ್ನ ಆಯಿತು. ಇಲ್ಲಿ ಬಹಳ ಮುಖ್ಯವಾಗಿ ತಿಳಿಸಿದಂತ ವಿಚಾರ ಅಂತಂದ್ರೆ, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಅವರಿಗೆ ಮುಡಾ ನಿವೇಶನ ಹಂಚಿಕೆ ಮಾಡುವಾಗ ಪಕ್ಷಪಾತಿ ಧೋರಣೆಯನ್ನ ತಳೆಯಲಾಗಿದೆ, ಅದಕ್ಕಾಗಿ ತನಿಖೆ ಆಗಲೇಬೇಕು. ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಆಗಿದೆ ಅಂತ. 2017ರಲ್ಲಿ ಮುಡಾ ಕೈಗೊಂಡಿರುವಂತಹ ನಿರ್ಣಯವೇ ಇಡೀ ಪ್ರಕರಣದ ಕೊಂಡಿಯಾಗಿದೆ ಅಂತ. ಇದನ್ನು ನಾವು ಹೇಳ್ತಿರುವಂಥದ್ದಲ್ಲ, ವಕೀಲರು ಯಾರ್ಯಾರು ದೂರುದಾರರ ಪರವಾಗಿ ನಿನ್ನೆ ವಾದ ಮಂಡನೆ ಮಾಡಿದ್ರಲ್ಲ ಅದನ್ನ ಮಾತ್ರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಸೊ ನಮ್ಮ ಪಾಯಿಂಟ್ ಆಫ್ ವ್ಯೂ ಯಾವುದೂ ಕೂಡ ಈ ವಿಡಿಯೋದಲ್ಲಿ ಇರೋದಿಲ್ಲ. ಇದನ್ನ ಫಸ್ಟ್ಗೆ ಕ್ಲಾರಿಫೈ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ. ಏನೋ ಪ್ರಕರಣದ ದೂರುದಾರ ಪರ ಹಿರಿಯ ವಕೀಲರಾದಂತಹ KG ರಾಘವನ್ ಅವರು ನ್ಯಾಯಪೀಠದ ಮುಂದೆ ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋದ್ರು. ರಾಜ್ಯಪಾಲರು ನೀಡಿರುವಂತಹ ಅನುಮತಿಯನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಶಾಸಕರು ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆಯ ವಿಶೇಷ ನ್ಯಾಯಪೀಠದಲ್ಲಿದ್ದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸೋಮವಾರ ಈ ಒಂದು ಪ್ರಕ್ರಿಯೆಯನ್ನು ಮುಂದುವರೆಸಿದ್ರು. ಸೊ ಆರಂಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಂಡಿಸಿದ್ರು ಹಿರಿಯ ವಕೀಲ KG ರಾಘವನ್. ಮುಡಾ ಹಗರಣ ಮಾಧ್ಯಮಗಳಲ್ಲಿ ವರದಿಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರ IAS ಅಧಿಕಾರಿ ವೆಂಕಟಾಚಲಪತಿ ನೇತೃತ್ವದಲ್ಲಿ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿತು. ಮೇಲ್ನೋಟಕ್ಕೆ ಅಕ್ರಮ ನಡೆದಿರುವುದು ಕಂಡುಬಂದ ಕಾರಣಕ್ಕಾಗಿಯೇ ಈ ಒಂದು ಆಯೋಗವನ್ನು ರಚನೆ ಮಾಡಲಾಗಿದೆ. ಸರ್ಕಾರ ಸಾರ್ವಜನಿಕ ನಂಬಿಕೆಯನ್ನ ಕಳೆದುಕೊಂಡಿರುವುದನ್ನ ಇದು ತೋರಿಸುತ್ತೆ ಅಂತ ರಾಘವನ್ ಹೇಳಿದ್ರು. ಇನ್ನು ಪಾರ್ವತಿಯವರು ಅಲ್ಲದೆ ಬೇರೆ ಯಾವುದೇ ಸಾಮಾನ್ಯ ವ್ಯಕ್ತಿ ತನ್ನ ಜಮೀನನ್ನ ವಶಪಡಿಸಿಕೊಂಡಿದ್ದಕ್ಕೆ ಪರಿಹಾರ ಕೇಳಿದ್ರೆ ಮುಡಾ ಅಂತ ವ್ಯಕ್ತಿಗೆ ಮೊದಲು ಹಕ್ಕು ತೋರಿಸುವಂತೆ ಕೇಳ್ತಾ ಇತ್ತು. ಆಗ ಆ ವ್ಯಕ್ತಿಯೇನಿದ್ದಾರೆ ಅವರು ನ್ಯಾಯಾಲಯದ ಮೆಟ್ಲೇರಬೇಕಾಗಿತ್ತು. ಆದರೆ ಪಾರ್ವತಿಯವರ ಪ್ರಕರಣದಲ್ಲಿ ಅದೆಲ್ಲ ಯಾವುದೂ ಕೂಡ ಆಗಿಲ್ಲ. ನಿಯಮಗಳನ್ನು ತಿದ್ದುಪಡಿ ಮಾಡಲಾಗಿದೆ, ಬದಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಅಂತ ರಾಘವನ್ ಆಕ್ಷೇಪ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸೇವಕರ ನಡೆ ಕರಾರುವಕ್ಕಾಗಿರಬೇಕು. ಪ್ರಮಾದ ಆಗಿರೋದ್ರಲ್ಲಿ ಸಾರ್ವಜನಿಕ ಸೇವಕನ ಸಣ್ಣ ಪಾತ್ರ ಇದ್ರೂ ಕೂಡ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅನ್ವಯ ಆಗುತ್ತೆ ಅನ್ನೋದನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ತೀರ್ಪೊಂದನ್ನ ಅವರ ಪೀಠದ ಮುಂದೆ ಉದಾಹರಣೆಯಾಗಿ ಕೊಟ್ಟರು ರಾಘವನ್. ಮುಡಾ ನಿರ್ಧಾರದಲ್ಲಿ ಮುಖ್ಯಮಂತ್ರಿ ಪಾತ್ರ ಇದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕು, ಅದಕ್ಕೋಸ್ಕರ ತನಿಖೆ ಆಗಬೇಕು ಅಂತ. ಅನುಚಿತ ಅನುಕೂಲ ಪಡೆಯೋದಕ್ಕೆ ಅಧಿಕಾರಿ ಮೇಲೆ ಪ್ರಭಾವ ಬಳಸಿದ್ರೆ ಅದು ಕೂಡ ಅಪರಾಧ. ಕಲಂ 17ನೇ ಹಂತದಲ್ಲಿ ಸಹಜ ನ್ಯಾಯತ್ವದ ಅನ್ವಯವೇ ಆಗೋದಿಲ್ಲ. ಹಾಗೇನೆ ಸಾರ್ವಜನಿಕ ಆಡಳಿತದಲ್ಲಿ ಶುದ್ಧತೆ ಕಾಯ್ದುಕೊಳ್ಳಬೇಕಾಗಿರುವಂತಹ ಕಾರಣ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಕಾರಣ ರಾಜ್ಯಪಾಲರು ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತ. ವಂಚನೆ ಆಗಿದೆಯೋ ಇಲ್ವೋ ಅನ್ನೋದನ್ನು ಅರಿಯೋದಕ್ಕೆ ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ ಹೇಳುವುದು ನ್ಯಾಯಪೀಠದ ಜವಾಬ್ದಾರಿ ಅಂತ. ಸೊ ನಿನ್ನೆ ಏನೇನಾಯಿತು ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ಆರಂಭದಲ್ಲಿ ನಾಗಪ್ರಸನ್ನ ಅವರು ಆರಂಭ ಮಾಡಿ ಅಂತ ಹೇಳಿದ ನಂತರ ಪ್ರಕರಣವನ್ನು ಸಾರ್ವಜನಿಕ ವಿಶ್ವಾಸಾರ್ಹತೆಯಿಂದ ಆ ಒಂದು ದೃಷ್ಟಿಯಿಂದ ಪರಿಗಣಿಸಬೇಕು ಅಂತ ರಾಘವನ್ ಹೇಳಿದ್ರು. ಇನ್ನು ಸಾರ್ವಜನಿಕ ಸೇವಕರಾಗಿರುವಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ಭಾಗಿಯಾಗದೇ ಇದ್ರೂ ಕೂಡ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆಕ್ಷನ್ 17ನೇ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕಾನೂನು ಬಾಹಿರವಾಗಿ ಲಾಭ ಪಡೆದೇ ಇದ್ರು ಪ್ರಭಾವ ಬಳಸಿ ಲಾಭ ಗಳಿಸೋದು ಭ್ರಷ್ಟಾಚಾರಕ್ಕೆ ಸಮಾನವಾಗಿರುವಂಥದ್ದು ಅಂತ ಹೇಳಿದ್ರು. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ಕೇಳಿದ್ರು, ಈ ಪ್ರಕರಣದಲ್ಲಿ ಸರ್ಕಾರ ತನಿಖೆಗೆ ಈಗಾಗಲೇ ಒಪ್ಪಿಸಿದೆಯಲ್ವಾ ಅಂತ. ಸೊ ಅದಾದ್ಮೇಲೆ ಅದಕ್ಕೆ ವಕೀಲ ರಾಘವನ್ ಅವರು ಉತ್ತರ ಬರುತ್ತೆ, ಸರ್ಕಾರ ನ್ಯಾಯಾಂಗ ಆಯೋಗ ರಚನೆ ಮಾಡಿರೋದೇ ಇಂಥ ಪ್ರಕರಣಗಳ ತನಿಖೆ ನಡೆಸೋಕೆ ಅಂತ. ತನಿಖೆ ನಂತರದಲ್ಲಿ ಕ್ಲೀನ್ ಚಿಟ್ ನೀಡಬಹುದು, ಆದರೆ ಈಗಲೇ ಪ್ರಕರಣವನ್ನು ತುಂಡರಿಸಬಾರದು, ನ್ಯಾಯಾಲಯ ತನಿಖೆ ನಡೆಸಬೇಕು ಅನ್ನೋದರ ಪರವಾಗಿರಬೇಕು ಅಂತ ಹೇಳಿದ್ರು. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ರು, ಈಗ ವಿಷಯಕ್ಕೆ ಬಂದ್ಬಿಡಿ, ದೂರುದಾರರಿಗೂ ಪ್ರಕರಣಕ್ಕೂ ಏನ್ ಸಂಬಂಧ ಅಂತ. ಸೊ ಆಗ ವಕೀಲ ರಾಘವನ್ ಹೇಳ್ತಾರೆ, ಅರ್ಜಿದಾರರು DCM ಆಗಿದ್ದ ವೇಳೆ ಈ ಹಗರಣ ನಡೆದಿದೆ. 1997ರಂದು ಅಂತಿಮ ಭೂಸ್ವಾಧೀನ ಸೂಚನೆ ಆಗಿದೆ. 98ರಲ್ಲಿ ಜಮೀನಿಗೆ ಪರಿಹಾರ ಕೂಡ ನಿಗದಿಯಾಗಿದೆ. 18/5/98 ಅದರಲ್ಲಿ 3.16 ಎಕರೆ ಜಮೀನು ಡಿನೋಟಿಫೈ ಮಾಡಲಾಗಿದೆ. 2004ರಲ್ಲಿ ದೇವರಾಜು ಈ ಒಂದು ಜಮೀನನ್ನ BM ಮಲ್ಲಿಕಾರ್ಜುನ್ ಅವರಿಗೆ ಮಾರಾಟ ಮಾಡಿದ್ದಾರೆ. ಆದರೆ ಮುಡಾ ಸ್ವಾಧೀನ ಪಡಿಸಿಕೊಂಡಂತ ಜಮೀನನ್ನ ಮಲ್ಲಿಕಾರ್ಜುನಗೆ ದೇವರಾಜು ಹೇಗೆ ಮಾರಾಟ ಮಾಡೋಕೆ ಸಾಧ್ಯ? ಹಾಗೇನೆ 2015ರಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡುವಂತ ಪ್ರಕ್ರಿಯೆ ಆಗಿದೆಯಲ್ಲ, CM ಪತ್ನಿ ಅಲ್ಲದೆ ಬೇರೆ ಯಾರಾದ್ರೂ ಈ ಸ್ಥಾನದಲ್ಲಿ ಇದ್ದಿದ್ರೆ ಕೋರ್ಟ್ ಆದೇಶವನ್ನು ಪಡೆದು ಮುಡಾ ಸಂಪರ್ಕ ಮಾಡಬೇಕಾಗಿತ್ತು. ಆದ್ರಲ್ಲಿ ಪಾರ್ವತಿ ಅವರು CM ಅವರ ಪತ್ನಿ ಆಗಿರೋದ್ರಿಂದ ಅದ್ಯಾವುದೂ ಕೂಡ ಆಗಿಲ್ಲ. ಇಲ್ಲಿ ಎಲ್ಲಾ ವ್ಯವಹಾರಗಳು ಕೂಡ ದುರುದ್ದೇಶ ಪೂರ್ವಕವಾಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಿನ್ನೆ
ವಕೀಲರು ಏನು ವಿಚಾರವನ್ನು ಪ್ರೆಸೆಂಟ್ ಮಾಡಿದ್ರು ಅದು ನಿಮಗೆ ತಿಳಿಸ್ತಿರುವಂಥದ್ದು ನಾವು. ಈ ಎಲ್ಲ ವಿಚಾರಗಳನ್ನ ಗಾಳಿಗೆ ತೂರಿರೋದ್ರಿಂದ ತನಿಖೆ ನಡೀಬೇಕು ಅನ್ನೋದು ನನ್ನ ವಾದ ಅಂತ ಹೇಳಿದ್ದಾರೆ. ಸೊ ಆಗ ಎಜಿ ಶಶಿಕರಣ್ ಶೆಟ್ಟಿ, ಮೈಲಾರ್ಡ್, ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ನಾನು ಸಹ ವಾದ ಮಂಡಿಸಬೇಕಾಗಿದೆ. ಆದರೆ ಈ ವಾರಾಂತ್ಯ ಹಬ್ಬದ ರಜೆಗಳಿವೆ, ಹೀಗಾಗಿ 1 ವಾರ ಟೈಮ್ ಬೇಕು, ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹಬ್ಬಕ್ಕೂ ಮೊದಲೇ ವಾದ ಮಂಡನೆ ಮುಗಿಸ್ಬಿಡಿ ಅಂತ ಹೇಳಿದ್ದಾರೆ. ಸೊ ಆಗ ಎಜಿ ಶಶಿಕರಣ್ ಶೆಟ್ಟಿ ಹಾಗಲ್ಲ, 1 ವಾರ ಅಷ್ಟೇ ನಾನು ಕೇಳ್ತಿರೋದು ಅಂತ ಹೇಳ್ತಾರೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಸಿಂಘ್ವಿ ಅವರೇ ನಿಮ್ಮ ವಾದ ಯಾವಾಗ ಹೇಳಿ ಅಂತ ಸಿಂಘ್ವಿ ಅವ್ರನ್ನ ಕೇಳ್ತಾರೆ. ಸೊ ಆಗ ಅಡ್ವೊಕೇಟ್ ಜನರಲ್ ಏನೋ ಟೈಮ್ ಕೇಳ್ತಿದ್ದಾರೆ ಅಂತ ಸಿಂಘ್ವಿ ಹೇಳ್ತಿದ್ದಾರೆ. ಅವರ ವಾದ ಮುಗಿಲಿ, ಆ ಬಳಿಕ ನನ್ನ ವಾದ ಮುಂದಿಡ್ತೀನಿ ಅಂತ ಸೆಪ್ಟೆಂಬರ್ 9 ಅಥವಾ 12ಕ್ಕೆ ಡೇಟ್ ಕೊಡಿ ಅಂತ ಕೇಳಿದ್ರು. ಸೊ ಹಾಗಾಗಲ್ಲ, ಅಷ್ಟು ದೂರದ ದಿನಾಂಕವನ್ನ ನೀಡೋಕ್ಕಾಗಲ್ಲ ಅಂತ 21ಕ್ಕೆ ಕೇಳಿದ್ರು ಆಕ್ಚುಲಿ ಆರಂಭದಲ್ಲಿ. ಸೊ ಅದಾದ ನಂತರ ಅಭಿಷೇಕ್ ಮನು ಸಿಂಘ್ವಿ ಅಡ್ವೊಕೇಟ್ ಜನರಲ್ಗೆ ಯಾವಾಗ ಡೇಟ್ ಕೊಡಿ, ನಂತರ ನಾನು ವಾದ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆಗ ನ್ಯಾಯಮೂರ್ತಿ ನಾಗಪ್ರಸನ್ನ ನೀವು ಬೇಗ ವಾದ ಮಂಡನೆ ಮುಗಿಸಬೇಕು, ವಿಚಾರಣಾ ನ್ಯಾಯಾಲಯದ ಕಲಾಪ ಬಹಳ ಕಾಲ ಮುಂದೂಡೋದು ಸೂಕ್ತ ಅಲ್ಲ, ಸೆಪ್ಟೆಂಬರ್ 9ಕ್ಕೆ ಅಡ್ವೊಕೇಟ್ ಜನರಲ್ ವಾದ ಮಂಡಿಸಲಿ, ಸಿಂಘ್ವಿ ಅವರೇ ನೀವು 12ನೇ ತಾರೀಕು ನಿಮಗೆ ಡೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಸೆಪ್ಟೆಂಬರ್ 9 ಸೋಮವಾರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯುತ್ತೆ. ಅಲ್ಲಿ ತನಕ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಸೂಚನೆಯನ್ನು ನೀಡಲಾಗಿದೆ. ಸೆಪ್ಟೆಂಬರ್ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಪ್ರತ್ಯುತ್ತರ ಮೇಲೆ ಸಿದ್ದು ಅವರ ಭವಿಷ್ಯ ನಿಂತಿದೆ. ಸೊ ಸಿದ್ದರಾಮಯ್ಯ ಮುಂದಿರುವಂತಹ ಮುಂದಿನ ಆಯ್ಕೆಗಳೇನು ಅಂತ ನೋಡೋದಾದ್ರೆ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪರ ಹೈಕೋರ್ಟ್ ಆದೇಶ ನೀಡಿದರೆ ತನಿಖೆಗೆ ಅವಕಾಶ ಸಿಕ್ಕತ್ತಾಗುತ್ತೆ. ಆಗ ತಕ್ಷಣವೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಈ ವೇಳೆ ಸಿಎಂ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕಾಗಿ ಬರಬಹುದು, ಅಥವಾ ರಾಜೀನಾಮೆ ನೀಡದೆ ಕಾನೂನು ಹೋರಾಟವನ್ನು ಮುಂದುವರಿಸಬಹುದು. ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತ ಅವಕಾಶ ಕೂಡ ಇದೆ. ಸೊ ಈ ಮೂಲಕ ರಾಜ್ಯಪಾಲರ ವಿರುದ್ಧ ಕಾನೂನು ಸಂಘರ್ಷ ಮುಂದುವರಿಯುತ್ತೆ. ಜೊತೆಗೆ ರಾಜ್ಯಾದ್ಯಂತ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕರೆಯನ್ನ ಕೊಡಬಹುದು. ರಾಷ್ಟ್ರಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ರಾಜ್ಯಪಾಲರ ವಿರುದ್ಧ ರಾಜಕೀಯ ಹೋರಾಟವನ್ನ ಆರಂಭ ಮಾಡಬಹುದು. ಸೊ ಕಾದ್ ನೋಡೋಣ ಏನಾಗುತ್ತೆ. ಸೆಪ್ಟೆಂಬರ್ 9ನೇ ತಾರೀಕು 12 ಎರಡೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಚೌತಿಯ ನಂತರ ಏನಾಗುತ್ತೆ, ಸಿದ್ದರಾಮಯ್ಯನವರ ಈ ಒಂದು ಸದ್ಯದ ಇರುವಂತಹ ಸಮಸ್ಯೆಗಳು ಅಥವಾ ಸಂಕಷ್ಟ ಏನಿದೆ ಇದೆಲ್ಲವೂ ಕೂಡ ವಿಘ್ನಗಳೆಲ್ಲ ಕೂಡ ವಿನಾಶ ಆಗುತ್ತಾ, ಕಾದ್ ನೋಡೋಣ. ಇದಾಗಿತ್ತು ಟಿವಿ9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.